ದರ್ಶನ್ ಸರ್ ಮೇಲೆ ಬಂದಿರೋ ಆರೋಪದ ಬಗ್ಗೆ ಏನು ಹೇಳ್ತೀರಾ ನೀವು? ಬ್ರೋ ಆರೋಪದ ಬಗ್ಗೆ ಏನು ಹೇಳೋಕ್ಕಾಗುತ್ತೆ ಬ್ರೋ. ಇವಾಗ ಆರೋಪದ ಬಗ್ಗೆ ನಾವು ಹೇಳೋಕೆ ಇನ್ನೂ ಇನ್ವೆಸ್ಟಿಗೇಷನ್ ಆಗಿ ಅವ್ರು ಕೋರ್ಟಿಗೆ ಪ್ರೊಸೀಡ್ ಮಾಡಿ ಅಲ್ಲಿ ಕೋರ್ಟಿಂದ ಏನು ಜಡ್ಜ್ಮೆಂಟ್ ಬರುತ್ತೆ ಅನ್ನೋದು ನೋಡ್ಕೊಂಡ್ಮೇಲೆ ನಾವು ಮಾತಾಡೋಕ್ಕಾಗೋದು ಆರೋಪದ ಬಗ್ಗೆ. ಈಗಲೇ ನಾವೇನೋ ಮಾತಾಡೋಕ್ಕಾಗಲ್ಲ. ಏಕೆಂದರೆ ಅವ್ರು ಇವಾಗ ತಪ್ಪು ಮಾಡಿದಿರೋ ಮಾಡಿಲ್ಲ ಅನ್ನೋದು ಇನ್ನೂ ಕನ್ಫರ್ಮ್ ಇಲ್ಲ. ಜೊತೆಲಿರೋರು ಏನೋ ಅವ್ರು ಹೆಸರು ಹೇಳೋರು ಅಂದ್ಬಿಟ್ಟು ಮೀಡಿಯಾದವ್ರು ತೋರಿಸ್ತಾ ಇದ್ದಾರೆ ಅಷ್ಟೇ. ಬಟ್ ಆದರೆ ಯಾರು ಪೊಲೀಸರು ಬಂದು ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹೊರಗಡೆ. ಈ ಥರ ದರ್ಶನ್ ಅವ್ರ ಹೆಸರು ಬೈಬಿಟ್ಟಿದ್ದಾರೆ ಜೊತೆಲಿರೋರು, ಅವರು ನಮ್ಮ ಜೊತೆ ಇದ್ದರು ಕೊಲೆ ಮಾಡಬೇಕಾರೆ ಅಂತ ಒಪ್ಕೊಂಡಿದ್ದಾರೆ ಅಂತ ಯಾರೂ ಬಂದು ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅಥವಾ ಯಾವುದೋ ಪ್ರಭಾವಿ ರಾಜಕಾರಣಿಗಳು ನಮಗೆ ಫೋನ್ ಮಾಡಿ ಒತ್ತಡ ಇರ್ತಾ ಇದ್ದಾರೆ ಅಂತಲೂ ಯಾರೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. 30 ಲಕ್ಷ ದುಡ್ಡನ್ನ ದರ್ಶನ್ ಅವ್ರು ಕೊಟ್ಟಿದ್ದಾರೆ ಅಂತಲೂ ಯಾರೂ ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಪೊಲೀಸವರು. ಇವರು ಮೀಡಿಯಾದಲ್ಲಿ ತೋರಿಸ್ತಾ ಇದ್ದಾರೆ ಅಷ್ಟೇ. ಬಟ್ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನು ನಾವು ಕಾದು ನೋಡಬೇಕಾಗುತ್ತೆ ಬ್ರೋ ಅಷ್ಟೇ. ಇವಾಗ ಚಲನಚಿತ್ರ ಮಂಡಳಿಯಿಂದ ಅವ್ರನ್ನ ಬ್ಯಾನ್ ಮಾಡ್ಬೇಕಂತಂದು ಸುದ್ದಿಘೋಷಣೆ ಆಗ್ತಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಲಾಸ್ಟ್ ಟೈಮ್ ಇದೇ ಥರ ಬರೀ ಒಂದು ರೂಮರ್ಸ್ ಹಬ್ಬಿದ್ದಕ್ಕೇ ಕನ್ನಡ ಚಲನಚಿತ್ರ ಮಂಡಳಿಗೆ ಮುತ್ತಿಗೆ ಹಾಕಿದ್ರು. ಈ ಸತಿ ಎಲ್ಲ ಇನ್ನು ಬ್ಯಾನ್ ಮಾಡಿಬಿಟ್ರೆ ಅವ್ರೇನು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ದರ್ಶನ್ ಫ್ಯಾನ್ಸ್ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಬ್ಯಾನ್ ಮಾಡಿದ್ರೂ ಪರವಾಗಿಲ್ಲ, ಅವ್ರ ಫಿಲಮ್ ರಿಲೀಸ್ ಮಾಡಿದ್ರು ಪರವಾಗಿಲ್ಲ. ನಮ್ಮ ನಾವೇ ಸ್ವಂತ ಥಿಯೇಟ್ರ್ ಓಪನ್ ಮಾಡಿ ನಾವೇ ರಿಲೀಸ್ ಮಾಡ್ಕೋತೀವಿ ಫಿಲಮ್ಗಳ್ನ, ಸಾಕು ನಮಗಷ್ಟೇ. ದರ್ಶನ್ ಅವ್ರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಇಲ್ಲ ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಥಿಯೇಟ್ರ್ಗಳೇ ಮುಚ್ಚೋಗು. ಸ್ವಲ್ಪ ಥಿಯೇಟ್ರ್ಗಳು ಕ್ಲೋಸ್ ಆಗಿರೋ ಥಿಯೇಟ್ರ್ಗಳೆಲ್ಲ ಓಪನ್ ಆಗಿರೋದು ಇವಾಗ. ಯಾಕೆಂದರೆ ನಾನು ಹೇಳ್ತಿರೋಂಥದ್ದಲ್ಲ, ಕಾಟೇರ ಚಿತ್ರ ರಿಲೀಸ್ ಆದಾಗ ಥಿಯೇಟ್ರ್ ಓನರ್ಗಳೇ ಹೇಳಿದ್ದಾರೆ ಎಷ್ಟೊಂದು ಜನ. ದರ್ಶನ್ ಫಿಲಮ್ ಬಂದ್ರೇ ನಾವು ಸ್ವಲ್ಪ ಏನೋ ಅನ್ನ ನೋಡ್ಬೋದು, ನಮ್ಗೆ ಹೊಟ್ಟೆ ತುಂಬುತ್ತೆ, ಅಥವಾ ನಮ್ಮ ಥಿಯೇಟ್ರ್ಗಳು ತುಂಬುತ್ತೆ ಅಂತ ಎಷ್ಟೋ ಥಿಯೇಟ್ರ್ ಓನರ್ಗಳೇ ಹೇಳಿದ್ದಾರೆ. ನಾನು ಹೊಸ್ದಾಗಿ ಹೇಳ್ತಿರೋದಲ್ಲ ಇವತ್ತು. ಯಾಕೆಂದರೆ ಇದು ಆಲ್ಮೋಸ್ಟ್ ಆಲ್ ಎಷ್ಟೋ ಜನ ಗೊತ್ತು ನಮ್ಮ ಬಾಸ್ ಏನು ಅಂತ. ನಮ್ಮ ಬಾಸ್ ಅಪ್ಪಟ ಅಭಿಮಾನಿಯಾಗಿರೋರು ಗೊತ್ತಿರುತ್ತೆ ಅಷ್ಟೇ. ಬೇರೆಯವರೆಲ್ಲ ಇವತ್ತು ನೆನ್ನೆ ನಾನು ಡಿ ಬಾಸ್ ಫ್ಯಾನ್ ಅಂತ ಇದ್ದವ್ರು ಇವತ್ತಿಲ್ಲ ಈ ಥರ ಮಾಡಿಬಿಟ್ಟಿರೋದಕ್ಕೆ ನಾನು ಡಿ ಬಾಸ್ ಫ್ಯಾನ್ ಅಲ್ಲ ಅಂತ ಹೇಳೋರಲ್ಲ ನಮ್ಮ ಬಾಸ್ ಫ್ಯಾನ್ಗಳಲ್ಲ ಅವರು. ಏನೋ ಇವತ್ತೇನೋ ತಪ್ಪಾಗಿರ್ಬೋದು, ಬಟ್ ಅದನ್ನು ಇನ್ನೂ ಪ್ರೂವ್ ಆಗಿಲ್ಲ. ಅಕಸ್ಮಾತ್ ತಪ್ಪಾಗಿದ್ರು ಯಾವುದೋ ಒಂದು ಕಾರಣಕ್ಕೋಸ್ಕರನೇ ತಪ್ಪಾಗಿರುತ್ತೆ ಹೊರತು ಸುಮ್ಮನೆ ಮನೇಲಿ ಎಲ್ಲೋ ಇರೋನ್ನ ಕರ್ಕೊಂಬಂದು ಬೆಂಗಳೂರಲ್ಲಿ ಕೊಲೆ ಮಾಡೋಷ್ಟು ಕ್ರೂರಿ ನಮ್ಮ ಬಾಸ್ ಏನಲ್ಲ. ಮಾತಾಡಲಿ ಬ್ರೋ, ಡ್ಯಾಶ್ ಪದ ಯೂಸ್ ಮಾಡೋರು ಎಲ್ಲೋ ಕುತ್ಕೊಂಡು ಮಾತಾಡೋದಲ್ಲ. ನಮ್ಮ ಮುಂದೆ ಬಂದು ಹೇಳಿ ನೀವೆಲ್ಲ ಹುಚ್ಚರು ಅಂತ ನೋಡೋಣ. ಯಾರಾದರೂ ನಮ್ಮ ಮುಂದೆ ಬಂದು ಹೇಳಿ ನೀವೆಲ್ಲ ಹುಚ್ಚರು ಅಂತ. ನಾವೇನು ಅವ್ರ ಮನೆ ಅನ್ನೋದು ನ್ಯೂಸ್ ಚಾನಲ್ ಅವ್ರ ಮನೆ ಅನ್ನಗಳು ಏನಾರು ತಿಂತಾ ಇದೀವ? ನಮ್ಮ ಮನೆಯನ್ನು ನಾವು ತಿಂತಾ ಇದೀವಪ್ಪ. ನಾವು ಯಾರನ್ನಾರ ಇಷ್ಟಪಡೋಕೆ ನಮಗೈತೆ. ನೀವೇನು ಹೇಳೋದು, ನೀವು ದರ್ಶನ್ ಇಷ್ಟಪಡಬೇಡಿ, ನೀವೆಲ್ಲ ದರ್ಶನ ಅಭಿಮಾನಿಗಳು ಹುಚ್ಚರು ಅಂತ. ನಮ್ಮ ಇಷ್ಟ, ನಾವು ಯಾರನ್ನಾರ ಇಷ್ಟಪಡ್ತೀವಿ, ನಮಗೆ ಬಿಟ್ಟಿರೋದು ನಮ್ಮ ಪರ್ಸ್ನಲ್. ಅದು ನಮ್ಮ ಪರ್ಸ್ನಲ್ ವಿಚಾರಕ್ಕೆ ಅವ್ರು ಬರೋಂಥದ್ದು ಡಿ ಬಾಸ್ ಅಭಿಮಾನಿಗಳು ಹುಚ್ಚರು ಅನ್ನೋದು ಇವೆಲ್ಲ ತಪ್ಪು. ಬೇಕಾದ್ರೆ ಏನೋ ಆರೋಪ ಐತೆ ಅದನ್ನು ಬೇಕಾದ್ರೆ ತೋರಿಸ್ಲಿ, ಬೇಡ ಅಂತ ಹೇಳಲ್ಲ. ಅದನ್ನು ಬಿಟ್ಬಿಟ್ಟು ಡಿ ಬಾಸ್ ಅಭಿಮಾನಿಗಳು ಹುಚ್ಚರು, ಇದು ಯಾವುದೋ ಅದೇನೋ ದುರಾಭಿಮಾನ, ಇವೆಲ್ಲ ತಪ್ಪು.